ಕಟ್ಟಡ ಕಟ್ಟೋವಾಗ ವೇಸ್ಟೇಜ್ ಜಾಸ್ತಿ ಆಗ್ತಾ ಇದೆಯಾ? ಬಜೆಟ್ ಫ್ರೆಂಡ್ಲಿ ಮನೆ ಕಟ್ಟೋ ಕನಸು ನಿಮ್ದ? ಒಂದೇ ತೆರನಾದ ಮನೆಗಳನ್ನು ನೋಡಿ ಹತಾಶರಾಗಿದ್ದೀರಾ? ಮನೆ ಕಟ್ಟೋವಾಗ ಲೆಕ್ಕಕ್ಕಿಂತ ಜಾಸ್ತಿ ಹಣ ಖರ್ಚಾದ್ರೆ ಅನ್ನೋ ಆತಂಕನ? ವರ್ಷಗಳೇ ಉರುಳಿದ್ರೂ ನಿಮ್ಮನೆ ಕಟ್ಟೋದು ಮಾತ್ರ ಮುಗಿತಾ ಇಲ್ವಾ? ಇನ್ನು ನಿಮ್ಮೆಲ್ಲ ಚಿಂತೆಗಳನ್ನು ಬಿಟ್ಟು ಬಿಡಿ, ಈಶಾ ನೀಡುತ್ತೆ ನಿಮ್ಮೆಲ್ಲ ಸಮಸ್ಯೆಗಳಿಗೂ ಪರಿಹಾರ. ನೀವು ಈ ಹಿಂದಿನ ವಿಡಿಯೋಗಳಲ್ಲಿ ಈಶಾ ಮಡ್ ಬ್ಲಾಕ್ನಿಂದ ಕಟ್ಟಲಾದ ಮನೆಗಳನ್ನು ಗಮನಿಸಿಯೇ ಇರ್ತೀರಿ. ಇದರಲ್ಲಿ ನಿಮಗೆ ಬಂದಂತಹ ಸರ್ವೇ ಸಾಧಾರಣ ಪ್ರಶ್ನೆ: ಈಶಾ ಮಡ್ ಬ್ಲಾಕ್ನಿಂದ ಕಟ್ಟಲಾದ ಮನೆಗಳು ಗಟ್ಟಿಮುಟ್ಟಾಗಿರುತ್ತವಾ, ಬಾಳಿಕೆ ಬರುತ್ತವಾ ಅನ್ನೋದು. ಇದಕ್ಕೆ ಲೈವ್ ಎಕ್ಸಾಂಪಲ್ನ ಇವತ್ತು ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ಅದರ ಜೊತೆಗೆ ಈಶಾ ಮಡ್ ಬ್ಲಾಕ್ನಿಂದ ಕಟ್ಟಲಾದ ಮನೆಗಳು ಬಜೆಟ್ ಫ್ರೆಂಡ್ಲಿ ಅನ್ನೋದನ್ನು ಕೂಡ ಹೇಳ್ತೀವಿ. ಅದು ಹೇಗೆ ಅನ್ನೋ ನಿಮ್ಮ ಪ್ರಶ್ನೆಗಳಿಗೆ ಉತ್ತರ ಇವತ್ತಿನ ಈ ವಿಡಿಯೋದಲ್ಲಿ ನೋಡ್ತಾ ಇದ್ದೀರಿ. ಹಾಗಾದರೆ ಬನ್ನಿ, ಈಶಾ ಮಡ್ ಬ್ಲಾಕ್ನನ್ನು ಬಳಸಿ ಫಸ್ಟ್ ಫ್ಲೋರ್ ಈ ರೀತಿಯಲ್ಲಿ ಸುಂದರವಾಗಿ ಕಟ್ಟಿಸಿಕೊಂಡಿದ್ದಾರೆ. ಸಖತ್ ಟ್ರೆಂಡಿಯಾಗಿ ಕಾಣಿಸಿಕೊಂಡಿರುವ, ತಾವು ನಿರೀಕ್ಷೆ ಮಾಡಿದ ಬಜೆಟ್ಗಿಂತ 30ರಿಂದ 40% ಕಡಿಮೆ ವೆಚ್ಚದಲ್ಲಿ ಈ ಮನೆಯನ್ನು ಅವರು ಕಟ್ಟಿಸಿಕೊಂಡಿದ್ದಾರೆ. ಕೇವಲ 3 ಜನ ನುರಿತ ಕೆಲಸಗಾರರು ಜಸ್ಟ್ 3 ದಿನದಲ್ಲಿ ಅವರ ಮನೆಯ ಗೋಡೆಯನ್ನು ಕಟ್ಟಿ ಫಿನಿಶ್ ಮಾಡಿದ್ರು. ಅದಾದ ಬಳಿಕ ಉಳಿದೆಲ್ಲ ಕೆಲಸ ಕಂಪ್ಲೀಟ್ ಆಗೋದಕ್ಕೆ ತಗೊಂಡಿದ್ದು ಕೇವಲ 1 ತಿಂಗಳು ಮಾತ್ರ. ಅಂದರೆ ನೀವು ನಂಬಲೇಬೇಕು. ಹಳೆಯ ಸಾಂಪ್ರದಾಯಿಕ ಶೈಲಿಯಂತೆಯೂ ಬೇಕು, ಜೊತೆಗೆ ನೋಡೋದಕ್ಕೆ ಟ್ರೆಂಡಿಯಾಗಿಯೂ ಇರಬೇಕು ಅನ್ನೋ ಅವರ ಕನಸು ಇದರ ಮೂಲಕ ನನಸಾಗಿದೆ ಅಂತ ಅವರು ತಮ್ಮ ಖುಷಿಯನ್ನು ನಮ್ಮಲ್ಲಿ ವ್ಯಕ್ತಪಡಿಸಿಕೊಂಡಿದ್ದಾರೆ. ಹಾಗೆ ನೀವು ಕೂಡ ಈಶಾ ಮಡ್ ಬ್ಲಾಕ್ನಿಂದ ಮನೆಯನ್ನು ಕಟ್ಟಿಸಿಕೊಳ್ಳೋ ಆಸೆಯನ್ನು ಹೊಂದಿದ್ದರೆ ಈಶಾ ಮಡ್ ಬ್ಲಾಕ್ನ ಹೊಸ ಅಪ್ಡೇಟ್ಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಒಂದು ಮಡ್ ಬ್ರಿಕ್ಸ್ ಅಂತ ಬಂದಾಗ ಮೊದಲನೇದಾಗಿ ಬೇಸಿಕಲಿ ಬರುವಂತದ್ದು ಮಡ್ ಬೇಕು ನಮ್ಗೆ ಅಲ್ವಾ? ಇಲ್ಲಿದೆ ಮಡ್, ಬಟ್ ಇದನ್ನ ಫೈನಲೈಸ್ ಹೇಗೆ ಮಾಡಿದ್ರಿ ನೀವು ಸರ್? ನೋಡಿ, ಮಣ್ಣು ಅಂತ ಬಂದಾಗ ಸುಮಾರು ತರದ ಮಣ್ಣು ಬರುತ್ತೆ ಸರ್. ಆ ಮಣ್ಣಲ್ಲಿ ಯಾವ್ದು ಯೋಗ್ಯ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಸರ್. ಇದರಲ್ಲಿ ನಾವು ಹೇಗೆ ಟೆಸ್ಟ್ ಮಾಡ್ತೀವಿ ಅಂತಂದ್ರೆ ಇದನ್ನ ಜಾರ್ ಟೆಸ್ಟ್ ಅಂತ ಕರಿತೀವಿ ಸರ್. ಒಂದು ಸ್ಯಾಂಪಲ್ ನ ಮಾಡಿದ್ದೇವೆ. ಇದರಲ್ಲಿ ನಾವು ಮಣ್ಣನ್ನ ಶೇಖರಣೆ ಮಾಡಿಬಿಟ್ಟು 24 hours ವರೆಗೂ ನಾವು ನೀರಲ್ಲಿ ಇಡ್ತೇವೆ ಸರ್. ನೀರಲ್ಲಿ ಇಟ್ಟ ನಂತರ ಈ ಮಣ್ಣಲ್ಲಿ ಎಷ್ಟು ಪ್ರಮಾಣದವರೆಗೆ ಕ್ಲೇ ಅಂಶ ಇದೆ, ಸಿಲ್ಟ್ ಅಂಶ ಇದೆ ಮತ್ತು ಸ್ಯಾಂಡ್ ಅಂಶ ಇದೆ ಅನ್ನೋದು ತಿಳಿದು ಬರುತ್ತೆ ಸರ್. ಗೊತ್ತಾಗುತ್ತೆ ಇದರಿಂದ? ಖಂಡಿತ ಗೊತ್ತಾಗುತ್ತೆ ಸರ್. ಎಕ್ಸ್ಪ್ಲೇನ್ ನೋಡಿ, ಒಂದು ಈ ಸ್ಟೆಬಿಲೈಸ್ ಮಡ್ ಬ್ಲಾಕಿಗೆ ತುಂಬಾ ಯೋಗ್ಯವಾದ ಮಣ್ಣು ಅಂತಂದ್ರೆ 35 to 40% ಕ್ಲೇ ಇರ್ಬೇಕಾಗತ್ತೆ, 60 to 70% ಸ್ಯಾಂಡ್ ಇರ್ಬೇಕಾಗತ್ತೆ ಸರ್. ಸೊ ಇದರಲ್ಲಿ ಕ್ಲೇ ಪ್ರಪೋರ್ಷನ್ ಏನಾದ್ರು ಜಾಸ್ತಿ ಆಯ್ತು ಅಂತಂದ್ರೆ ನಾವು ಎಮ್ಸ್ಯಾಂಡ್ ನ ಆಡ್ ಮಾಡ್ಬೇಕಾಗುತ್ತೆ ಸರ್. ಅಥವಾ ಕ್ಲೇ ಪರ್ಸೆಂಟ್ ಕರೆಕ್ಟ್ ಆಗಿತ್ತು ಅಂತಂದ್ರೆ 35% to 40% ಇತ್ತು ಅಂತಂದ್ರೆ ಎಮ್ಸ್ಯಾಂಡ್ ನ ಆಡ್ ಮಾಡೋ ಅವಶ್ಯಕತೆ ಇರೋದಿಲ್ಲ. ಅದು ಹೇಗೆ ಗೊತ್ತಾಗುತ್ತೆ ಅಂತಂದ್ರೆ ಜಾರ್ ಟೆಸ್ಟ್ ಮೂಲಕ ಗೊತ್ತಾಗುತ್ತೆ ಸರ್. ಇದರಲ್ಲಿ ನಮ್ದು ಕ್ಲೇ, ಸಿಲ್ಟ್ ಅಂಡ್ ಸ್ಯಾಂಡ್ ಸರ್, ಈ 3 ಭಾಗಗಳಾಗಿ ಇದು ವಿಂಗಡಣೆ ತಾನೇ ಆಗುತ್ತೆ ಸರ್. ಅದು ಆಟೋಮೆಟಿಕ್ ಆಗುತ್ತೆ. ನಾವು ನೀರಲ್ಲಿ ತುಂಬಾ ಶೇಕ್ ಮಾಡ್ಬಿಟ್ಟು ಇಟ್ಟಾಗ ಅದು ಒನ್ ಡೇ ನಾವು ಬಿಟ್ರೆ ಅದು ಸೆಟಲ್ ಡೌನ್ ಆಗುತ್ತೆ. ಸೆಟಲ್ ಡೌನ್ ಆದ್ಮೇಲೆ ತುಂಬಾ ಟಾಪ್ ಲೇಯರ್ ಅಲ್ಲಿ ಬರೋದು ಕ್ಲೇ ಅಂತ ಕನ್ಸಿಡರ್ ಆಗುತ್ತೆ ಸರ್. ನಂತರದಲ್ಲಿ ಬರುವಂತದ್ದು ಸಿಲ್ಟ್, ಅದಾದ್ಮೇಲೆ ಬರೋದು ಸ್ಯಾಂಡ್ ಸರ್. ಸ್ಯಾಂಡ್. ಓಕೆ. ಸೊ ಕ್ಲೇ ಅಂಡ್ ಸಿಲ್ಟ್ ಇವೆರಡೂ ಸೇರಿದಾಗ ಇಟ್ ಶುಡ್ ನಾಟ್ ಬಿ ಮೋರ್ ದೆನ್ 40%. ನಾವು ಬಳಸುವಂತಹ ಮಣ್ಣಲ್ಲಿ ನಮ್ದು 48% ಕ್ಲೇ ಮತ್ತೆ ಸಿಲ್ಟ್ ಇದೆ ಸರ್. ಹಾಗಾಗಿ ನಾವೇನ್ ಮಾಡ್ತೀವಿ, ವಿ ಆಡ್ ಎಮ್ ಸ್ಯಾಂಡ್ ಸರ್. ಇದು ಬಿಟ್ಟು ಇನ್ನೂ 3-4 ತರದ ಮಣ್ಣು ಇದೇ ತುಮಕೂರಲ್ಲಿ ಅವೈಲೇಬಲ್ ಇದೆ ಸರ್. ಸರ್, ಇಲ್ಲಿಂದ ಮಡ್ ಎಲ್ಲಿಗೆ ಹೋಗುತ್ತೆ ಸರ್? ಸರ್, ಇಲ್ಲಿಂದ ಮಣ್ಣು ಕ್ರಷಿಂಗ್ ಯೂನಿಟ್ ಗೆ ಹೋಗುತ್ತೆ. ಕ್ರಷಿಂಗ್ ಯೂನಿಟ್ ಇಂದ ಪ್ಯಾನ್ ಮಿಕ್ಸರ್ ಗೆ ಹೋಗುತ್ತೆ. ಪ್ಯಾನ್ ಮಿಕ್ಸರ್ ಇಂದ ಹೈಡ್ರಾಲಿಕ್ ಮಷಿನ್ ಗೆ ಹೋಗುತ್ತೆ ಸರ್. ತೋರಿಸ್ಬಿಡೋಣ ಒಂದ್ಸತಿ? ಖಂಡಿತ ಸರ್. ಇವಾಗ ಸರ್, ಮಣ್ಣು, ಸಿಮೆಂಟ್ ಮತ್ತೆ ಎಮ್ ಸ್ಯಾಂಡ್ ಮಿಕ್ಸಿಂಗ್ ಆದ್ಮೇಲೆ ಈ ಮಷಿನ್ ಗೆ ಬಂದ್ ಬೀಳುತ್ತೆ. ಈ ಮಷಿನ್ ಅಲ್ಲಿ ಹೈ ಪ್ರೆಷರ್ ಅಲ್ಲಿ ಕಾಂಪ್ರೆಸ್ ಆಗುತ್ತೆ ಸರ್. ಮಾಡಿ ತೋರಿಸ್ತೀನಿ. ಈ ಪ್ರೆಷರ್ ಎಷ್ಟು ಸೆಟ್ ಮಾಡಿದೀವಿ ಅಂತಂದ್ರೆ 120 to 130 kg per centimeter square ಇಷ್ಟು ಪ್ರೆಷರ್ ನ ಸೆಟ್ ಮಾಡಿದೀವಿ. ಈ ಪ್ರೆಷರ್ ಗೆ ನಮ್ಮ ನಾಮಿನಲ್ ಕನ್ಸ್ಟ್ರಕ್ಷನ್ ಗೆ ಯಾವ ಸ್ಟ್ರೆಂತ್ ಬೇಕೋ ಆ ಸ್ಟ್ರೆಂತ್ ಈ ಬ್ರಿಕ್ ಅಲ್ಲಿ ಅಚೀವ್ ಆಗ್ಬಿಡುತ್ತೆ ಸರ್. ಮಾಡಿ ಸರ್. ಈಗ ಸ್ಟಾರ್ಟ್ ಮಾಡಿ ನೋಡೋಣ. ಮಾಡಿ ನೋಡಿ. ನೋಡಿ, ಇಲ್ಲಿ ಬ್ಲಾಕು ಬಾಟಮ್ ಅಲ್ಲಿ ಮತ್ತೆ ಟಾಪ್ ಅಲ್ಲಿ ಎರಡೂ ಕಡೆಯಿಂದ ಪ್ರೆಷರ್ ಆಗುತ್ತೆ ಸರ್. ಎರಡೂ ಕಡೆಯಿಂದನೂ ಪ್ರೆಷರ್ ಆಗುತ್ತೆ. ಟಾಪ್ ಅಂಡ್ ಬಾಟಮ್ ಎರಡೂ ಕಡೆಯಿಂದ ಪ್ರೆಷರ್ ಆಗ್ಬಿಟ್ಟು ಬ್ಲಾಕ್ ಬರುತ್ತೆ ಸರ್. ಈ ತರ ಬರುತ್ತೆ. ಸೊ ದಿಸ್ ಇಸ್ ಅವರ್ ಬ್ಲಾಕ್ ಸರ್.
ಇದ್ರ ಲೆಂತ್ ಬಂದ್ಬಿಟ್ಟು 11 ಇಂಚಸ್ ಬರುತ್ತೆ, 8 ಇಂಚಸ್ ಬಿಡ್ತು. ಓಕೆ ಓಕೆ 11 ಇಂಚಸ್ ಲೆಂತ್, ಮತ್ತೆ ಇದು 6 ಇಂಚಸ್ ಹೈಟ್ ಬರುತ್ತೆ. ಹೈಟ್ ಬರುತ್ತೆ. ಓಕೆ ಆ ಕಡೆದು ತದನಂತರ ಇದು 6 ಇಂಚಸ್ ಬ್ಲಾಕ್ಸ್. ಓಕೆ ಇದು 6 ಇಂಚ್ ಬಿಡ್ತು, 6 ಇಂಚ್ ಹೈಟ್, 11 ಇಂಚಸ್ ಲೆಂತ್ ಸರ್. ಎರಡು ಆಪ್ಷನ್ ಇದೆ ನಮಗೆ. ಎರಡು ಆಪ್ಷನ್ ಇದೆ. ಮತ್ತೆ ಇದರಲ್ಲಿ ನಾವು ಹಾಫ್ ಬ್ಲಾಕ್ಸ್ ಹಾಫ್ ಬ್ರಿಕ್ಸ್ ತೆಗಿತೀವಿ, ಮತ್ತೆ ಪ್ಲೇನ್ ಬ್ಲಾಕ್ಸ್ ಕೂಡ ತೆಗಿತೇವೆ ಸರ್. ಇದರಲ್ಲಿ ನಾವು ಸಿಮೆಂಟ್ ಇಂಟರ್ಲಾಕಿಂಗ್ ಬ್ಲಾಕ್ಸ್ ಕೂಡ ತೆಗಿತೀವಿ ಸರ್. ಯಾಕೆ ಇದು ಹೈ ಡೆನ್ಸಿಟಿ ಬರುತ್ತೆ ಇಂಟರ್ಲಾಕಿಂಗ್ ಮಡ್ ಬ್ಲಾಕ್ ಅಂತಂದ್ರೆ, ನೋಡಿ ಎಲ್ಲದೂ ಮಣ್ಣು ಮತ್ತೆ ಎಮ್ ಸ್ಯಾಂಡ್ ಸಿಮೆಂಟ್ ಗೆ ಬಳಸುವಂತಹ ಡೆನ್ಸಿಟಿ ಕಡಿಮೆ ಇರುತ್ತೆ. ಆದ್ರೆ ಇಂಟರ್ಲಾಕಿಂಗ್ ಮಡ್ ಬ್ಲಾಕ್ ಡೆನ್ಸಿಟಿ ಯಾಕೆ ಜಾಸ್ತಿ ಬರುತ್ತೆ ಅಂತಂದ್ರೆ, ಬಿಕಾಸ್ ಆಫ್ ಹೈ ಪ್ರೆಷರ್. ಇದು ಹೈ ಪ್ರೆಷರ್ ಆಗುತ್ತೆ. ತದನಂತರದಲ್ಲಿ ಮಟೀರಿಯಲ್ ಏನಿದೆ ಇದು ತುಂಬಾನೇ ಜಾಸ್ತಿ ತಗೊಳುತ್ತೆ ಸರ್. ಓಕೆ ಓಕೆ ಓಕೆ. ಸೊ ಇದು ಆಕ್ಚುಯಲ್ ಮಟೀರಿಯಲ್ ಏನ್ ಬೇಕು ಅದಕ್ಕಿಂತ 60 to 70% ಎಕ್ಸ್ಟ್ರಾ ಮಟೀರಿಯಲ್ ವಿಲ್ ಬಿ ಟೇಕನ್ ಸರ್. ಓಕೆ ಓಕೆ. 60 to 75% ಮಟೀರಿಯಲ್ ಜಾಸ್ತಿ ತಗೊಳ್ಳೋದಕ್ಕೆ ಈ ಸೈಜ್ ಬರುತ್ತೆ ಸರ್. ನಮಗೆ ಈ 11 ಇಂಚಸ್ ಲೆಂತ್ ಬ್ಲಾಕ್ಸ್ ಬರ್ತಾ ಇದೆ ಅಂತಂದ್ರೆ, ಇದು ಅರೌಂಡ್ 19 ಇಂಚಸ್ ವರ್ಗು ಮಟೀರಿಯಲ್ ನ ತಗೊಂಡಿರುತ್ತೆ ಸರ್. ಹಾಗಾಗಿನೇ ಇದನ್ನ ನಾವು ಲೋಡ್ ಬೇರಿಂಗ್ ಸ್ಟ್ರಕ್ಚರ್ಸ್ ಗೆ ಯೂಸ್ ಮಾಡಬಹುದು, ಮತ್ತೆ ನಾನ್ ಲೋಡ್ ಬೇರಿಂಗ್ ಸ್ಟ್ರಕ್ಚರ್ಸ್ ಕೂಡ ಯೂಸ್ ಮಾಡ್ಕೋಬಹುದು. ಬ್ರಿಕ್ ಅಂತೂ ರೆಡಿ ಆಯ್ತು. ರೆಡಿ ಆಗ್ತಾ ಇದ್ದಂಗೆ ಮೊದಲೇದಾಗಿ ಸ್ಟೋರೇಜ್ ಎಲ್ಲಿ ಮಾಡ್ತೀರಾ? ಕ್ಯೂರಿಂಗ್ ಎಷ್ಟು ದಿನ ಮಾಡ್ತೀರಾ ಸರ್ ಅದಕ್ಕೆ? ಸರ್ ನೋಡಿ, ಇದಕ್ಕೆ ನಾವು ಸ್ಟೋರೇಜ್ ನಾವು ಶೆಡ್ ಕೆಳಗಡೆ ಫಸ್ಟ್ ಬ್ಲಾಕ್ಸ್ ನ ತಗೊಂಡ್ಬಂದು ಜೋಡಿಸ್ತೇವೆ. ಅದಾದ್ಮೇಲೆ ನಾವು ಸ್ಟಾಕಿಂಗ್ ಮಾಡ್ತೇವೆ ಬ್ಲಾಕ್ಸ್ ನ. ಈ ಬ್ಲಾಕ್ಸ್ ನ ನಾವು ಕಡಿಮೆ ಅಂದ್ರೂ 10 days ವರ್ಗು ನಾವು ಕ್ಯೂರಿಂಗ್ ಮಾಡ್ಬೇಕು ಸರ್. ನೀವೇ ಮಾಡ್ಬಿಡ್ತೀರಾ? ಖಂಡಿತ ಸರ್, ಕ್ಯೂರಿಂಗ್ ಸಹ ನಾವೇ ಮಾಡಿರ್ತೇವೆ. ಆಮೇಲೆ ನಾವು ಕ್ಯೂರಿಂಗ್ ಮಾಡ್ಬೇಕಾಗಿಲ್ಲ? ಇಲ್ಲ ಸರ್, ಮಾಡೋ ಅವಶ್ಯಕತೆ ಇರೋದಿಲ್ಲ. ಲೈಫ್ ಲಾಂಗ್ ಕ್ಯೂರಿಂಗ್ ಬೇಡ? ಲೈಫ್ ಲಾಂಗ್ ಬೇಕಾಗಲ್ಲ ಸರ್. ನಾವು 10 days ಕ್ಯೂರಿಂಗ್ ಮಾಡ್ಬಿಟ್ಟು ಒಂದು 3 to 4 days ಡ್ರೈ ಮಾಡ್ಬಿಟ್ಟು ನಂತರದಲ್ಲಿ ಡಿಸ್ಪ್ಯಾಚ್ ಗೆ ಕಳ್ಸಿಕೊಡ್ತೀವಿ ಸರ್. ನಾವು ಕಳ್ಸಿಕೊಡೋದು ಅಷ್ಟೇ ಅಲ್ಲ, ಟೆಸ್ಟಿಂಗ್ ಕೂಡ ಮಾಡ್ತೀವಿ ಅಂತ ಹೇಳಿದ್ರೆ ಏನೇನ್ ಟೆಸ್ಟಿಂಗ್ ಮಾಡ್ತೀರಾ? ಖಂಡಿತ ನೋಡಿ, ಯಾವುದೇ ಒಂದು ಬಿಲ್ಡಿಂಗ್ ಮಟೀರಿಯಲ್ಸ್ ನ ನಾವು ಯೂಸ್ ಮಾಡ್ಬೇಕು ಅಂತಂದ್ರೆ ಅದು ಇಂಡಿಯನ್ ಸ್ಟ್ಯಾಂಡರ್ಡ್ ಪ್ರಕಾರ ಅದು ಅದರದೇ ಆದಂತಹ ಟೆಸ್ಟಿಂಗ್ಸ್ ಇದೆ ಸರ್. ನೀವೇನೇನ್ ಮಾಡ್ತೀರಾ? ನೋಡಿ ಸರ್, ಒಂದು ಲ್ಯಾಬ್ ಅಲ್ಲಿ ಟೆಸ್ಟ್ ಮಾಡೋದು ಇದೆ. ಈಗ ನಾವು ಕಂಪ್ರೆಸಿವ್ ಸ್ಟ್ರೆಂತ್ ಟೆಸ್ಟ್ ನ ಮತ್ತೆ ವಾಟರ್ ಅಬ್ಸರ್ಪ್ಷನ್ ಟೆಸ್ಟ್ ಇದನ್ನೆಲ್ಲ ನಾವು ಲ್ಯಾಬ್ ಅಲ್ಲಿ ಟೆಸ್ಟ್ ಮಾಡ್ತೀವಿ. ಕಂಪೇರ್ ಟು ಎನಿ ಅದರ್ ಬ್ಲಾಕ್ಸ್, ದಿಸ್ ಇಸ್ ದ ಬೆಸ್ಟ್ ಬ್ಲಾಕ್ಸ್ ಟು ಯೂಸ್ ಫಾರ್ ವಾಲ್ ಕನ್ಸ್ಟ್ರಕ್ಷನ್ ಸರ್. ವಾಲ್ ಕನ್ಸ್ಟ್ರಕ್ಷನ್ ಬೆಸ್ಟ್ ಅಂತೀರಾ? ಹೌದು ಸರ್. ಸೊ ಇದು ಮಾಡೋ ರೀತಿ ಹೇಳಿ, ಯಾವ ರೀತಿ ಕುಳಿಸ್ಬೇಕು ನಾವು, ಅಂಡ್ ಇದನ್ನ ಕಾರ್ನರ್ ಅಲ್ಲಿ ಯಾವ ರೀತಿ ತಗೊಂತೀರಾ ಸ್ವಲ್ಪ ತೋರಿಸಬಹುದಾ ಇದನ್ನ ನಮಗೆ? ಸರ್ ಖಂಡಿತ. ನೋಡಿ, ಈ ಬ್ಲಾಕ್ಸ್ ನ ನಾವು ಕಟ್ಟೋದು ಯಾವ ತರ ಬರುತ್ತೆ ಅಂತಂದ್ರೆ, ನೋಡಿ ಇದು ಹುಬ್ಬು ಮತ್ತು ತೆಗ್ಗು ಎರಡು ಇರುತ್ತೆ. ಇದು ಮೇಲ್ ಲೈನ್ ಫಿಮೇಲ್ ಪೋರ್ಷನ್ ಬರುತ್ತೆ. ಇದು ಒಂದಕ್ಕೊಂದು ಲಾಕ್ ಆಗುತ್ತೆ, ಲಾಕ್ ಆಗಬೇಕು. ಓಕೆ, ಇದು ವರ್ಟಿಕಲ್ ಆಗು ಲಾಕ್ ಆಗುತ್ತೆ ಮತ್ತೆ ಹಾರಿಜಾಂಟಲ್ ಆಗು ಲಾಕ್ ಆಗುತ್ತೆ ಸರ್. ಈ ಕಡೆಗೆ ಇದು ಲಾಕ್ ಆಗುತ್ತೆ. ನೋಡಿ, ಈ ಸೆಂಟ್ರಲ್ ಇರುವಂತಹ ಈ ಒಂದು ಇಟಿಗೆ ಕೆಳಗಡೆ ಇರುವ ಇಟಿಗೆ, ಈ ಇಟಿಗೆ ಸುತ್ತಲೂ ಇರುವ ಎಲ್ಲಾ ಇಟಿಗೆಗೂ ಲಾಕ್ ಆಗಿರುತ್ತೆ ಸರ್. ಇಂಟರ್ಲಾಕ್ ಆಗಿರುತ್ತೆ. ಹೌದು, ಇಂಟರ್ಲಾಕ್ ಆಗಿರುತ್ತೆ. ಓಕೆ, ಇಂಟರ್ಲಾಕಿಂಗ್ ಮಾಡೋದ್ರಿಂದ ನಾವು ಮಾರ್ಟರ್ ನ ಹಾಕೋ ಅವಶ್ಯಕತೆ ಇರೋದಿಲ್ಲ ಸರ್. ಬೇಕಾಗೇ ಇಲ್ವಾ? ಖಂಡಿತ ಬೇಕಾಗಲ್ಲ. ಇದು ಬಿದ್ದೋಗೋದಿಲ್ವಾ ಸರ್? ಸರ್ ಖಂಡಿತ ಬೀಳಲ್ಲ. ನೋಡಿ, ನಾವು ಫಸ್ಟ್ ಕೋರ್ಸಿಗೆ ಮಾತ್ರ ನಾವು ಸಿಮೆಂಟ್ ನ ಹಾಕಿರ್ಬೇಕಾಗುತ್ತೆ, ಮಾರ್ಟರ್ ಹಾಕ್ಬೇಕಾಗುತ್ತೆ. ಯಾಕಂದ್ರೆ ಇಟ್ ಶುಡ್ ಬಿ ಇನ್ ಟ್ಯೂಬ್ ಲೆವೆಲ್ ಸರ್. ಪರ್ಫೆಕ್ಟ್ ಆಗಿ ಟ್ಯೂಬ್ ಲೆವೆಲ್ ಗೆ ಅದನ್ನ ತಗೊಂಡ್ಬಿಟ್ಟು ತದನಂತರದಲ್ಲಿ ನಾವು ತೆಗೆದುಕೊಂಡು ಹೋಗುವಂತ ಯಾವುದೇ ವಾಲ್ ಕನ್ಸ್ಟ್ರಕ್ಷನ್ಗೂ ಸಹ ಸಿಮೆಂಟ್ ನ ಹಾಕೋ ಅವಶ್ಯಕತೆ ಇರೋದು ಬೇಡ ಅಂತೀರಾ? ಬೇಡ ಸರ್. ಇಲ್ಲಿ ಬೇಡ ಕಟ್ಬಿಟ್ಟು ಇಟ್ಬಿಟ್ಟಿದ್ರೆ ಎಷ್ಟು ಹೈಟ್ ಆಗಿ? ಹೌದು ಸರ್. ಎಷ್ಟು ಅಡಿ? ಒಂದು 8 ಅಡಿ ಕಟ್ಟಿಟ್ಟಿದ್ದೀರಾ ಇದನ್ನ? ಹೌದು ಸರ್, ಖಂಡಿತ 7 feet ವರೆಗೂ ಕಟ್ಟಿದೀವಿ ಸರ್. ನೋಡಿ, ಕಟ್ಟುವಾಗೂ ಸಹ ನಾವು ಯಾವುದೇ ತರಹದ ಸಿಮೆಂಟ್ ಹಾಕೋ ಅವಶ್ಯಕತೆ ಇದಕ್ಕೆ ಖಂಡಿತ ಬೇಕಾಗಲ್ಲ. ಆಮೇಲೆ ಇದ್ರ ಒಳಗಡೆ ಎಲ್ಲ ಹುಳಗಳು ಏನು ಹೋಗಲ್ವಾ ಸರ್ ಇದ್ರ ಒಳಗಡೆ? ಸರ್ ಖಂಡಿತ ಇದು ಹೋಗುವ ಸಾಧ್ಯತೆ ಇದ್ದೇ ಇರುತ್ತೆ. ಇದು ಹೋಗ್ಬಾರ್ದು ಅನ್ನೋದಕ್ಕೆ ಆಫ್ಟರ್ ಆಲ್ ದ ಕನ್ಸ್ಟ್ರಕ್ಷನ್ ಈಸ್ ಓವರ್, ಓಕೆ, ಅಂದ್ರೆ ಈ ಪ್ಲಾಸ್ಟಿಂಗ್ ವರ್ಕ್ ಎಲ್ಲ ಆದ್ಮೇಲೆ ಬಿಲ್ಡಿಂಗ್ ನಾವು ಪಾಯಿಂಟಿಂಗ್ ವರ್ಕ್ ಅಂತ ಮಾಡ್ತೀವಿ. ಇದನ್ನ ಗ್ರೂ ಫಿನಿಶಿಂಗ್ ಮಾಡ್ಕೋಬೇಕು, ಪಾಯಿಂಟಿಂಗ್ ವರ್ಕ್. ಸರಿ. ಆ ಪಾಯಿಂಟಿಂಗ್ ವರ್ಕ್ ಅಲ್ಲಿ ನಾವು ಸಿಮೆಂಟ್ ಮತ್ತೆ ಮಣ್ಣು ಮತ್ತೆ ವಾಟರ್ ಪ್ರೂಫಿಂಗ್ ಕೆಮಿಕಲ್ ಇದನ್ನ ಮಿಕ್ಸ್ ಮಾಡ್ಬಿಟ್ಟು ಇದನ್ನ ಫಿನಿಶಿಂಗ್ ಮಾಡ್ತೀವಿ ಸರ್. ಫಿನಿಶಿಂಗ್ ಮಾಡ್ತೀವಿ? ಹೌದು, ಫಿನಿಶಿಂಗ್ ಮಾಡ್ಬೇಕಾಗುತ್ತೆ. ಫಿನಿಶಿಂಗ್ ಮಾಡೋದಾದ್ಮೇಲೆ ಅದಕ್ಕೂ ಸಹ ಕ್ಯೂರಿಂಗ್ ನ ಮಾಡ್ಬೇಕಾಗುತ್ತೆ. ಅದಾದ್ಮೇಲೆ ಇದಕ್ಕೆ ಯಾವುದೇ ತರದ ಸಮಸ್ಯೆ ಬರೋದು. ಇನ್ನು ಕಾರ್ನರ್ ಗೆ ಬರೋದಾದ್ರೆ, ನಮ್ಮ ಬ್ಲಾಕ್ಸ್ ಯೂಸ್ ಮಾಡೋದ್ರಿಂದ ಕಾರ್ನರ್ ಅಲ್ಲಿ ಪ್ಲಾಸ್ಟಿಂಗ್ ಮಾಡೋ ಅವಶ್ಯಕತೆನೇ ಇರೋದಿಲ್ಲ. ನೋಡಿ, ನಾವು ಮುಂಚೆ ಮಾಡ್ತಿರ್ತಕ್ಕಂತಹ ಬ್ಲಾಕ್ಸ್ ಯಾವ ತರ ಇತ್ತು ಅಂದ್ರೆ ಈ ತರ ಇರ್ತಾ ಇತ್ತು. ಬೇರೆ ಎಲ್ಲ ಮ್ಯಾನುಫ್ಯಾಕ್ಚರರ್ ಸಹ ನಾವು ಸಹ ಮುಂಚೆ ಮಾಡ್ತಿದ್ದು ಈ ತರ ಬರ್ತಾ ಹೋಗುತ್ತೆ. ಅದಕ್ಕೆ ತುಂಬಲೇಬೇಕು, ಇದನ್ನ ನಾವು ತುಂಬಲೇಬೇಕು ಮತ್ತೆ ಪ್ಲಾಸ್ಟಿಂಗ್ ಮಾಡ್ಕೊಳ್ಳೇಬೇಕು. ಹೌದು, ಓಕೆ. ತದನಂತರದಲ್ಲಿ ನಾವು ಇದನ್ನ ಈ ಕಾರ್ನರ್ ಪ್ಲಾಸ್ಟಿಂಗ್ಸ್, ವಿಂಡೋ ಮತ್ತು ಡೋರ್ಸ್ ಜಾಯಿಂಟ್ಸ್ ಗಳಲ್ಲೇನೆ ನೀವು ಪ್ಲಾಸ್ಟಿಂಗ್ ಮಾಡೋದಕ್ಕೆ ಒಂದು 30-40 ಮನೆಗೆ ಕಡಿಮೆ ಅಂದ್ರೂ 65,000 ರಿಂದ 70,000 ಬೇಕಾಗುತ್ತೆ ಸರ್. ಖರ್ಚು ಹಾಗೆ ಆಗುತ್ತೆ. ಹೌದು. ಇದನ್ನ ನೀವು ಡೈರೆಕ್ಟ್ ಆಗಿ ಸೇವ್ ಮಾಡಬಹುದು ಸರ್, ನಮ್ ಬ್ಲಾಕ್ಸ್ ನ ತಗೊಬಂದ್ರೆ. ಇದು ಇಲ್ಲಿ ಫ್ಲಾಟ್ ಆಗಿ ಬಂದ್ಬಿಡುತ್ತಲ್ಲ ನಮ್ಗೆ ಇಲ್ಲಿ. ಖಂಡಿತ ಸರ್. ಈ ಕಾರ್ನರ್ ಅಲ್ಲಿ ಇದು ಪ್ಲೇನ್ ಬ್ಲಾಕ್ಸ್ ಅಂತ ಕೊಡ್ತೀವಿ ಸರ್. ಓನ್ಲಿ ಎಟ್ ದಿಸ್ ಪಾರ್ಟ್ ಇದು ನಿಮಗೆ ಪ್ಲೇನ್ ಬರುತ್ತೆ. ರಿಮೈನಿಂಗ್ ಏನಿದೆ ಮತ್ತೆ ಮೇಲ್ಗಡೆ ಮತ್ತೆ ಸೈಡ್ ಗೆ ಎಲ್ಲ ಲಾಕಿಂಗ್ ಇದ್ದೇ ಇರುತ್ತೆ, ಕೆಳಗಡೆನೂ ಲಾಕಿಂಗ್ ಇದ್ದೇ ಇರುತ್ತೆ. ಓನ್ಲಿ ದಿಸ್ ಸೈಡ್ ಅಷ್ಟೇ ನಿಮಗೆ ಈ ಸೈಡ್ ಪ್ಲೇನ್ ಬರ್ತಾ ಹೋಗುತ್ತೆ. ಸೊ ಹಾಗಾಗಿ ಇಲ್ಲಿ ಪ್ಲಾಸ್ಟಿಂಗ್ ಮಾಡೋ ಅವಶ್ಯಕತೆ ಇರೋದಿಲ್ಲ. ನಮ್ಗೆ ಎಲ್ಲಾದ್ರೂ ಅರ್ಧ ಬೇಕು ಅಂತಂದ್ರೆ ಹಾಫ್ ಇಟ್ಗೆ ಹಾಫ್ ಲಾಕ್ಸ್ ಸಹ ಕೊಡ್ತೀವಿ ಸರ್ ನಾವು. ಹಾಫ್ ಲಾಕ್ ಕೊಡ್ತೇವೆ. ಬನ್ನಿ ತೋರಿಸ್ಬಿಡೋಣ ಹಾಫ್ ಲಾಕ್ ಅನ್ನು ಕೂಡ. ಇದು ಹಾಫ್ ಲಾಕ್ ಸರ್. ನೋಡಿ, ಈಗ ವಿಂಡೋ ಮತ್ತೆ ಡೋರ್ಸ್ ಜಾಯಿಂಟ್ಸ್ ಬಂತು ಅಂತಂದ್ರೆ, ವಿಂಡೋ ಮತ್ತು ಡೋರ್ಸ್ ಅಲ್ಲಿ ನಾವು ಅಲ್ಲಿ ಜಾಯಿಂಟ್ಸ್ ನಾವು ಕರೆಕ್ಟ್ ಆಗಿ ಕೊಡ್ಬೇಕಾಗುತ್ತೆ. ಓಕೆ, ಆ ಜಾಯಿಂಟ್ಸ್ ಬರಬೇಕು ಅಂತಂದ್ರೆ ಹಾಫ್ ಲಾಕ್ ಫುಲ್ ಬ್ಲಾಕ್, ಹಾಫ್ ಲಾಕ್ ಫುಲ್ ಬ್ಲಾಕ್
ಮಾಡ್ಕೊಂಡು ಮಾಡ್ಕೊಂಡು ಕನ್ಸ್ಟ್ರಕ್ಷನ್ಸ್ ಹೋಗ್ಬೇಕಾಗುತ್ತೆ. ಅಲ್ಲಿ. ಹೌದೌದು. ಸೊ ಆಗ ಮಾಡ್ಕೊಂಡು ಹೋದಾಗ ಅಲ್ಲಿ ನಮ್ಗೆ ಸರಿಯಾದ ಪ್ಲೇನ್ ಸರ್ಫೇಸ್ ಬರೋದಕ್ಕೆ ನಾವು ಆಫ್ ಬ್ಲಾಕ್ ಅಲ್ಲೂ ಸಹ ಪ್ಲೇನ್ ಬ್ಲಾಕ್ಸ್ ನ ಕೊಡ್ತೀವಿ ಸೈಡಿಗೆ ಮಾತ್ರ. ನೋಡಿ ಈ ಪೋರ್ಷನ್ ಮತ್ತೆ ಈ ಪೋರ್ಷನ್ ಅಷ್ಟೇ ಪ್ಲೇನ್ ಇರುತ್ತೆ, ಕರೆಕ್ಟ್. ಮೇಲೆ ಮತ್ತೆ ಕೆಳಗಡೆ ಲಾಕಿಂಗ್ ಪೋರ್ಷನ್ ಇದ್ದೇ ಇರುತ್ತೆ ಸರ್ ಇದಕ್ಕೆ. ಮೇಲ್ ಫಿಮೇಲ್ ಇದೆ. ಹೌದು, ಮೇಲ್ ಫಿಮೇಲ್ ಇದ್ದೇ ಇರುತ್ತೆ, ಅದು ಲಾಕ್ ಆಗ್ತಾ ಹೋಗ್ತಾ ಇರುತ್ತೆ, ಸೈಡಿಗೆ ಮಾತ್ರ ಪ್ಲೇನ್ ಬರ್ತಾ ಹೋಗುತ್ತೆ. ಆಮೇಲೆ ನಾವು ಇವಾಗ ಟೆಸ್ಟಿಂಗ್ ಗೆ ಬಂದ್ಬಿಡೋಣ ಸರ್ ಇವಾಗ. ಎಸ್ ಸರ್, ಖಂಡಿತ ಸರ್. ನೋಡಿ ಇನ್ನೂ ಒಂದು ಸೌಂಡ್ನೆಸ್ ಟೆಸ್ಟ್ ಅಂತ ಬರುತ್ತೆ ಸರ್. ಏನದು ಸೌಂಡ್ನೆಸ್ ಟೆಸ್ಟ್? ಸರ್ ಸೌಂಡ್ನೆಸ್ ಟೆಸ್ಟ್ ಅಂತಂದ್ರೆ ಒಂದಕ್ಕೊಂದು ಬ್ರಿಕ್ ಅತ್ಯಂತ ವೇಗವಾಗಿ ಘರ್ಷಿಸಲ್ಪಟ್ಟಾಗ ಯಾವ ತರದ ಶಬ್ದ ಉತ್ಪತ್ತಿ ಆಗುತ್ತೆ ಅಂತ. ಯಾವ ತರ ಶಬ್ದ ಬರ್ಬೇಕು ನೋಡಿ ಆಕ್ಚುಲಿ? ಸರ್, ಆಕ್ಚುಲಿ ಯಾವ ತರ ಶಬ್ದ ಬರ್ಬೇಕಂದ್ರೆ ಗಂಟೆ ಹೊಡೆದಾಗ ಯಾವ ತರ ಶಬ್ದ ಬರುತ್ತೋ ಆ ತರ ಸೌಂಡ್ ಬರ್ಬೇಕು. ಅಂದ್ರೆ ಇಟ್ ಶುಡ್ ಬಿ ಕ್ಲಿಯರ್, ಇಟ್ ಶುಡ್ ಬಿ ಶಾರ್ಪ್ ಸರ್. ನೋಡಿ ನಾನು ಒಂದಕ್ಕೊಂದು ಬ್ರಿಕ್ ನ ನಾನು ಮಾಡಿ ಬಿಟ್ಟಾಗ ನೋಡಿ ಇಟ್ ಶುಡ್ ಬಿ ಬೆಲ್ ರಿಂಗಿಂಗ್ ಸೌಂಡ್ ಅಂತ ಸೌಂಡ್ ಅಂತ ಕರೀತಾರೆ. ಕರೀತಾರೆ. ಈ ತರ ಸೌಂಡ್ ಬರ್ಬೇಕು. ಈ ತರ ಸೌಂಡ್ ಬರೋದಲ್ದೇನೆ ಆ ತರ ಮಾಡಿದಾಗ ಬ್ರಿಕ್ ಕ್ರ್ಯಾಕ್ ಬರ್ತಾ ಇದೆನಾ, ಡ್ಯಾಮೇಜ್ ಆಗ್ತಾ ಇದೆನಾ, ಆಗ್ಬಾರ್ದು ಸರ್, ಅದನ್ನ ಗಮನಿಸ್ಬೇಕು ಸರ್. ಆ ತರ ಬ್ರಿಕ್ ಕ್ರ್ಯಾಕ್ ಮತ್ತೆ ಡ್ಯಾಮೇಜಸ್ ಆಗೋದನ್ನ ಗಮನಿಸಿದಾಗ ಅದು ಆಗ್ತಾ ಇತ್ತು ಅಂತಂದ್ರೆ ಈ ಬ್ರಿಕ್ ಬಿಲ್ಡಿಂಗ್ ಕಟ್ಟೋದಕ್ಕೆ ಯೋಗ್ಯ ಅಲ್ಲ ಅಂತ. ಹೌದು, ಇದು ನಾವು ಆ ತರ ಮಾಡಿದಾಗ ಇದು ಕ್ರ್ಯಾಕ್ ಮತ್ತೆ ಡ್ಯಾಮೇಜಸ್ ಆಗಿಲ್ಲ ಅಂತಂದ್ರೆ ಈ ಬ್ರಿಕ್ ತುಂಬಾ ಯೋಗ್ಯವಾಗಿದೆ ಅಂತ ಅರ್ಥ. ಎಫ್ಲೋರೆಸೆನ್ಸ್ ಟೆಸ್ಟ್ ಅಂತ ಕರಿತೀವಿ. ಏನಂತಂದ್ರೆ ಎಫ್ಲೋರೆಸೆನ್ಸ್ ಟೆಸ್ಟ್ ಅಂತಂದ್ರೆ ಸರ್, ಹೌದು ನಾವು ಮಿಕ್ಸಿಂಗ್ ಅಲ್ಲಿ, ಪ್ರೊಡಕ್ಷನ್ ಅಲ್ಲಿ, ಕ್ಯೂರಿಂಗ್ ಅಲ್ಲಿ, ಕಟ್ಟೋದ್ರಲ್ಲಿ, ಫಿನಿಶಿಂಗ್ ಅಲ್ಲಿ ಎಲ್ಲದನ್ನು ಸರಿಯಾಗಿ ಮಾಡ್ಬಿಡ್ತೇವೆ ಸರ್. ಆದ್ರೆ ಮಣ್ಣು ಅಂತ ಈ ಇಟ್ಟಿಗೆ ನಿರ್ಮಾಣಕ್ಕೆ ಬರೋದೇ ಆದ್ರೆ ಸೆಲೆಕ್ಟ್ ಮಾಡಿರುವಂತಹ ಮಣ್ಣು ಎಷ್ಟು ಸೂಕ್ತವಾಗಿದೆ ಅನ್ನೋದು ಅಷ್ಟೇ ಮುಖ್ಯ ಆಗುತ್ತೆ, ಇಂಪಾರ್ಟೆಂಟ್ ಆಗುತ್ತೆ. ನೋಡಿ ಈ ಮಣ್ಣಲ್ಲೂ ಸಹ ಇಟ್ ಈಸ್ ಮೇಡ್ ಅಪ್ ಆಫ್ ಆಲ್ ಮಿನರಲ್ಸ್ ಸರ್. ತುಂಬಾನೇ ಕಂಟೆಂಟ್ಸ್ ನ ಇದು ಒಳಗೊಂಡಿರುತ್ತೆ. ನೋಡಿ ನಾವು ಬಳಸುವಂತಹ ಕೆಂಪು ಮಣ್ಣು ಏನಿದೆ, ಈ ಕೆಂಪು ಮಣ್ಣಲ್ಲಿ ಮೋರ್ ದೆನ್ 90% ಐರನ್ ಕಂಟೆಂಟ್ ಇರುತ್ತೆ ಸರ್. ಐರನ್ ಕಂಟೆಂಟ್ ಇರೋದ್ರಿಂದಾನೇ ಅದು ಕೆಂಪಾಗಿ ಐರನ್ ಇರುತ್ತೆ, ಮ್ಯಾಗ್ನೆಷಿಯಂ ಇರುತ್ತೆ, ಅಲ್ಯೂಮಿನಿಯಂ ಇರುತ್ತೆ, ಆಲ್ ಅದರ್ ಆರ್ಗಾನಿಕ್ ಕಂಪೌಂಡ್ಸ್ ಇರುತ್ತೆ ಸರ್. ಸೊ ಇದರಲ್ಲಿ ಈ ಮಣ್ಣಿನಲ್ಲಿ ಎಷ್ಟು ಪ್ರಮಾಣದಲ್ಲಿ ಸಲ್ಫೇಟ್, ಸೋಡಿಯಂ ಮತ್ತೆ ಪೊಟ್ಯಾಷಿಯಂ ಅಂಶ ಇದೆ ಅನ್ನೋದು ಅಷ್ಟೇ ಮುಖ್ಯ ಆಗುತ್ತೆ ಸರ್. ಸೊ ನಾವು ಬಳಸುವಂತ ಮಣ್ಣಲ್ಲಿ ಸಾಲ್ಟ್ ಕಂಟೆಂಟ್ ಇರಬಾರ್ದು ಸರ್. ಯಾಕೆ ಇರಬಾರ್ದು ಅಂತಂದ್ರೆ ಸಾಲ್ಟ್ ಕಂಟೆಂಟ್ ಆ ಮಣ್ಣಲ್ಲಿ ಜಾಸ್ತಿ ಇತ್ತು ಅಂತಂದ್ರೆ ನಾವು ಎಲ್ಲಾ ಪ್ರೊಸೀಜರ್ ನ ಸರಿಯಾಗಿ ಮಾಡಿರ್ತೇವೆ ಸರ್. ಪ್ರೊಡಕ್ಷನ್ ನ ಕರೆಕ್ಟ್ ಮಾಡಿರ್ತೇವೆ, ಕ್ಯೂರಿಂಗ್ ಮಾಡಿರ್ತೇವೆ, ಕಟ್ಟೋದೆಲ್ಲ ಸರಿಯಾಗಿ ಮಾಡಿರ್ತೇವೆ. ಆ ಸಾಲ್ಟಿ ಕಂಟೆಂಟ್ ಆ ಮಣ್ಣಲ್ಲಿ ಜಾಸ್ತಿ ಇತ್ತು ಅಂತಂದ್ರೆ ಅದು ವಾತಾವರಣಕ್ಕೆ ತುಂಬಾ ಬೇಗನೆ ರಿಯಾಕ್ಟ್ ಆಗೋಕೆ ಶುರು ಮಾಡುತ್ತೆ ಸರ್. ರಸ್ಟ್ ಬರುತ್ತೆ ಅಂತೀರಾ ನೀವು? ಹೌದು ಸರ್, ರಸ್ಟಿಂಗ್ ಬರುತ್ತೆ, ವೈಟ್ ಪ್ಯಾಚಸ್ ಕ್ರಿಯೇಟ್ ಆಗುತ್ತೆ, ಮತ್ತೆ ಬೇಗನೆ ರಿಯಾಕ್ಟ್ ಆಗ್ಬಿಟ್ಟು ಆ ಇಟ್ಟಿಗೆಯ ಆಯುಷ್ಯವನ್ನ ಕಡಿಮೆ ಮಾಡುತ್ತೆ ಸರ್. ಲೈಫ್ ಕಮ್ಮಿ ಆಗ್ಬಿಡುತ್ತೆ. ಖಂಡಿತ ಲೈಫ್ ಕಡಿಮೆ ಆಗುತ್ತೆ ಸರ್. ನೋಡಿ ಅದಕ್ಕಾಗಿ ಇದನ್ನ ಎಫ್ಲೋರೆಸೆನ್ಸ್ ಟೆಸ್ಟ್ ಅಂತ ಮಾಡ್ತೀವಿ ಸರ್. ನೋಡಿ ಇದನ್ನ ಹೇಗ್ ಮಾಡ್ತೀವಿ ಅಂತಂದ್ರೆ ಫಸ್ಟ್ ಒಂದ್ ಟ್ರೇದಲ್ಲಿ ನಾವು 1 ಇಂಚಸ್ ವರ್ಗು ನೀರ್ನ ಸ್ಟೋರ್ ಮಾಡ್ತೀವಿ. ಸರಿ, ನೀರ್ನ ಸ್ಟೋರ್ ಮಾಡ್ಬಿಟ್ಟು ಆ ಬ್ಲಾಕ್ ನ ವರ್ಟಿಕಲ್ ಆಗಿ ಡಿಪ್ ಮಾಡ್ಬೇಕು. ಸರಿ, ಓಕೆ. ನಾವು ಅದಕ್ಕೆ ನಾವು 6 ಇಂಚಸ್ ಮತ್ತೆ 8 ಇಂಚಸ್ ಬ್ಲಾಕ್ಸ್ ತಗೊಂಡಿದ್ವಿ. ಸರಿ, ಆ ನೀರಲ್ಲಿ ಡಿಪ್ ಮಾಡಿದ ಮೇಲೆ ಅದು ನೀರನ್ನ ಅಬ್ಸರ್ವ್ ಮಾಡುತ್ತೆ ಸರ್. ಹೌದು, ಎಳ್ಕೊಳಕ್ ಮಾಡುತ್ತೆ. ಎನಿ ಮಟೀರಿಯಲ್, ನೀವು ಯಾವ್ದೇ ಬಿಲ್ಡಿಂಗ್ ಮಟೀರಿಯಲ್ ತಗೊಂಡ್ರು ಸಹ ವಾಟರ್ ಅಬ್ಸರ್ಪ್ಷನ್ ಆಗೇ ಆಗುತ್ತೆ. ಇದು ವಾಟರ್ ಅಬ್ಸರ್ಪ್ಷನ್ ನ ತಗೊಳ್ತಲ್ವಾ, ವಾಟರ್ ಅಬ್ಸರ್ಪ್ಷನ್ ತಗೊಂಡಾದ್ಮೇಲೆ ಆಫ್ಟರ್ ಸರ್ಟನ್ ಟೈಮ್ ಓಕೆ ವೈಟ್ ಪ್ಯಾಚಸ್ ಕ್ರಿಯೇಟ್ ಆಗುತ್ತೆ ಸರ್. ಇಲ್ಲಿದೆ ಅಲ್ವಾ, ಇದು ವೈಟ್ ಪ್ಯಾಚಸ್ ಕ್ರಿಯೇಟ್ ಆಗುತ್ತೆ. ಇಲ್ಲಿ ಕ್ರಿಯೇಟ್ ಆಯ್ತು ಅಂತಂದ್ರೆ ಇದರಲ್ಲಿ ಸೋಡಿಯಂ, ಸಲ್ಫೇಟ್ ಮತ್ತು ಪೊಟ್ಯಾಷಿಯಂ ಅಂಶ ಜಾಸ್ತಿ ಇದೆ ಅಂತ ಅರ್ಥ. ಇದರಲ್ಲಿ ಆಗಿಲ್ಲ ಸರ್. ಇದರಲ್ಲಿ ಎಷ್ಟಿದೆ ಅಂತಂದ್ರೆ ನಿಮಗೆ ಲೆಸ್ ದೆನ್ 1%. ಸೊ ಹಾಗಾಗಿ ಇದು ತುಂಬಾ ಯೋಗ್ಯವಾದಂತಹ ಮಣ್ಣು. ನಾವು ಬಳಸುವಂತ ಮಣ್ಣು ಏನಿದೆ, ಈ ಮಣ್ಣು ಇಟ್ಟಿಗೆ ಮಾಡೋದಕ್ಕೆ ತುಂಬಾ ಯೋಗ್ಯವಾಗಿರುವಂತಹ. ದಿಸ್ ಇಸ್ ಆಲ್ಸೋ ಒನ್ ಆಫ್ ದ ಮೇಜರ್ ಟೆಸ್ಟ್. ಸ್ಟ್ರಕ್ಚರ್ ಟೆಸ್ಟ್ ಅಂತ ಮಾಡ್ತೀವಿ ಸರ್. ಒಂದು ಬ್ರಿಕ್ ನ ನಾವು ಎರಡು ಮಾಡಿದಾಗ ಅದನ್ನ ಕಟ್ ಮಾಡಿ ನೋಡಿದಾಗ ಯಾವ ತರದ ಸಂಯೋಜನೆ ಒಳಗೊಂಡಿದೆ ಅಂತ. ಓಕೆ, ಇದರಲ್ಲಿ ಯಾವ ತರದ ಕಂಪೋಸಿಷನ್ ಒಳಗೊಂಡಿದೆ, ಯೂನಿಫಾರ್ಮ್. ಇಟ್ ಶುಡ್ ಬಿ ಯೂನಿಫಾರ್ಮ್ ಸರ್. ನೋಡೋದಕ್ಕೆ ನೀಟ್ ಆಗಿರಬೇಕು, ಯೂನಿಫಾರ್ಮ್ ಆಗಿರ್ಬೇಕು. ಮತ್ತೆ ಇಲ್ಲಿ ಕಣಗಳನ್ನ ನೋಡಿದ್ರೆ ಗೊತ್ತಾಗುತ್ತೆ. ಎಸ್, ಇಟ್ ಇಸ್ ವೆಲ್ ಕಂಪೋಸಿಷನ್, ವೆಲ್ ಬಿಲ್ಟ್ ಆಗಿದೆ ಅಂತ. ವೆಲ್ ಬಿಲ್ಟ್ ಆಗಿದೆ. ಮತ್ತೆ ಇಟ್ ಇಸ್ ಅ ವೆಲ್ ಕಂಪೋಸಿಷನ್ ಆಫ್ ಮಡ್, ಸಿಮೆಂಟ್ ಅಂಡ್ ಎಮ್ಸ್ಯಾಂಡ್ ಅನ್ನೋದು ನಮಗೆ ಕಂಡು ಬರುತ್ತೆ. ಕಾಂಬಿನೇಷನ್ ಕರೆಕ್ಟ್ ಆಗಿದೆ. ಮತ್ತೆ ಅಲ್ಲಲ್ಲಿ ಲಂಪ್ಸ್ ಇರೋದು ಜಾಸ್ತಿ ಕಾಣಬಾರ್ದು ಸರ್. ಯಾವುದು ಇದು ಸ್ಟ್ರಕ್ಚರ್ ಟೆಸ್ಟ್ ಅಲ್ಲಿ. ಸೊ ಇದರಲ್ಲೂ ಸಹ ನಮ್ ಬ್ಲಾಕ್ಸ್ ಪಾಸ್ ಆಗುತ್ತೆ ಸರ್. ಇದ ನಂತರ ವಾಟರ್ ಅಬ್ಸರ್ಪ್ಷನ್ ಟೆಸ್ಟ್ ಅಂತೂ ಮಾಡೇ ಮಾಡ್ತೀವಿ. ಈಗ ಏನಾಗುತ್ತೆ ಅಂತಂದ್ರೆ ತುಂಬಾ ಜನ ಮಣ್ಣಿನ ಇಟ್ಟಿಗೆ ಅಂತಂದ್ರೆ ನನಗೆ ಮುಂಚೆ ಎಲ್ಲ ಯಾವ ತರ ಬರ್ತಾ ಇತ್ತು ಅಂತಂದ್ರೆ ಮಣ್ಣಿನ ಇಟ್ಟಿಗೆ ಮಣ್ಣು ಕರ್ಗೋಗ್ಬಿಡುತ್ತೆ, ಹೇಗಪ್ಪ ಕಟ್ಟೋದು, ಇದು ಲೈಫ್ ಬರುತ್ತಾ, ಇದನ್ನ ತುಂಬಾ ಎಕ್ಸ್ಪ್ಲೇನ್ ಮಾಡ್ಬೇಕಾಗ್ತಿತ್ತು ಸರ್. ನೋಡಿ ಇದನ್ನ ನಾವು ಸುಮಾರು 1 ವಾರದಿಂದ ನೀರಲ್ಲಿ ಇಟ್ಟಿದ್ದೀವಿ. ಓಕೆ, ಈಗ 1 ವಾರದಿಂದ ಇಟ್ಟಿದ್ದೇವೆ. ಆಕ್ಚುಲಿ ವಾಟರ್ ಅಬ್ಸರ್ಪ್ಷನ್ ಟೆಸ್ಟ್ ನ ಹೇಗ್ ಮಾಡ್ತೀವಿ ಅಂತಂದ್ರೆ ಫಸ್ಟ್ ನಾವು ಡ್ರೈ ವೇಟ್ ನ ತಗೊಂತೇವೆ. ಇಟ್ಟಿಗೆ ಡ್ರೈ ವೇಟ್ ನ ನಾವು ಚೆಕ್ ಮಾಡ್ಕೊಂಡ್ಬಿಟ್ಟು ಎಷ್ಟಿರುತ್ತೆ ಇದ್ರ ವೇಟ್ ಸರ್, ಇದ್ರದ್ದು ವೆಯ್ಟ್ ಬಂದು ನಮ್ದು 18.5 to 19 kg. 19 kg ವರೆಗೂ ಇರುತ್ತೆ. 8 ಇಂಚಸ್ 6 ಇಂಚಸ್ ಬಂದು
ನಮ್ಗೆ 14 to 14.5 kg ಬರುತ್ತೆ ಸರ್ ವೆಯ್ಟ್. ಓಕೆ, ತದನಂತರದಲ್ಲಿ ಇದನ್ನ ನಾವು 24 ಅವರ್ಸ್ ನೀರಲ್ಲಿ ಡಿಪ್ ಮಾಡ್ಬೇಕು ಸರ್. ಓನ್ಲಿ 24 ಅವರ್ಸ್, ನಾಟ್ ಮೋರ್ ದೆನ್ ದಟ್. 24 ಅವರ್ಸ್ ಅದನ್ನ ಡಿಪ್ ಮಾಡಿದಾದ್ಮೇಲೆ ಬ್ಲಾಕ್ಸ್ ನ ಹೊರಗಡೆ ತೆಗೆದ್ಬಿಟ್ಟು ಅದರ ವೇಯಿಂಗ್ ನ ಟೆಸ್ಟ್ ಮಾಡ್ತೀವಿ, ವೇಟ್ ನ ಚೆಕ್ ಮಾಡ್ತೀವಿ. ಆ ವೇಯಿಂಗಿಗೂ ಆ ತೂಕಕ್ಕೂ ಮತ್ತೆ ಮುಂಚೆ ಇರುವಂತಹ ಡ್ರೈ ವೇಟ್ ಎಷ್ಟಿತ್ತು ಅದಕ್ಕೂ ವ್ಯತ್ಯಾಸನ ನಾವು ಕಂಡುಕೊಂಡಾಗ ಇದರಲ್ಲಿ ಎಷ್ಟು ವಾಟರ್ ಅಬ್ಸರ್ಪ್ಷನ್ ಆಗಿದೆ ಅಂತ ಕಂಡು ಬರುತ್ತೆ ಸರ್. ಎಷ್ಟು ಪರ್ಸೆಂಟೇಜ್ ಆಗಿದೆ ನಿಮ್ದು? ನೋಡಿ ಸರ್, ಇದರಲ್ಲಿ ನಮ್ದು ಎಷ್ಟು ಪರ್ಸೆಂಟ್ ಆಗುತ್ತೆ ಅಂತಂದ್ರೆ 5 to 8%. ನಿಮ್ದು? ಎಸ್, 5 to 8% ವರೆಗೂ ವಾಟರ್ ಅಬ್ಸರ್ಪ್ಷನ್ ಆಗುತ್ತೆ. ಆಸ್ ಪರ್ ಇಂಡಿಯನ್ ಸ್ಟ್ಯಾಂಡರ್ಡ್ ಶುಡ್ ನಾಟ್ ಎಕ್ಸಿಡ್ ಮೋರ್ ದೆನ್ 20% ಆಫ್ ಇಟ್ಸ್ ಡ್ರೈ ವೇಟ್ ಸರ್. ಮೇಲೆ ಹೋಗ್ಬಾರ್ದು ಸರ್. 20% ಕಿಂತ ಮೇಲೆ ಇದೆ ಅಂತಂದ್ರೆ ಇದು ಬಿಲ್ಡಿಂಗ್ ಕಟ್ಟೋದಕ್ಕೆ ಯೋಗ್ಯ ಅಲ್ಲ ಅಂತ. ಇದು ಕೂಡ ಟೆಸ್ಟ್ ಪಾಸ್ ಆಗಿದೆ. ಹೌದು ಸರ್, ಖಂಡಿತ. ಅದನಂತರದಲ್ಲಿ ಏನು ಅಂತಂದ್ರೆ, ಹೌದು ಸರ್, ಬ್ಲಾಕ್ಸ್ ನ ನಾವು ತೆಗೆದುಕೊಂಡ್ಬಿಡ್ತೇವೆ, ಇದನ್ನ ಕಟ್ಟೋದು ಹೇಗೆ, ಇದು ಸಹ ತುಂಬಾ ಇಂಪಾರ್ಟೆಂಟ್ ಸರ್. ಈಗ ನೋಡಿ, ಮ್ಯಾನುಫ್ಯಾಕ್ಚರಿಂಗ್ ಆಗುತ್ತೆ, ಬ್ಲಾಕ್ ಕರೆಕ್ಟ್ ಆಗಿ ಬರುತ್ತೆ, ಕಟ್ಟೋನೆ ಕರೆಕ್ಟ್ ಆಗಿ ಕಟ್ಟಿಲ್ಲ ಅಂತಂದ್ಮೇಲೆ ತಗೊಂಡು ಏನ್ ಪ್ರಯೋಜನ? ಕರೆಕ್ಟ್. ಸೊ ಹಾಗಾಗಿ ಕಟ್ಟೋದು ಮತ್ತೆ ಅದನ್ನ ಫಿನಿಶಿಂಗ್ ಮಾಡೋದು ಅಷ್ಟೇ ಇಂಪಾರ್ಟೆಂಟ್ ಇರುತ್ತೆ ಸರ್ ಈ ಬ್ಲಾಕ್ ಅಲ್ಲಿ. ಸೊ ಹಾಗಾಗಿ ಕಟ್ಟೋದಕ್ಕೆ ಇದಕ್ಕೆ ಸ್ಪೆಷಲ್ ಟೂಲ್ಸ್ ಇದೆ ಸರ್. ಆ ಟೂಲ್ಸ್ ಯಾವ್ದು ಬೇಕಾಗುತ್ತೆ ಮತ್ತೆ ಅದನ್ನ ಯಾವ ತರ ಅದನ್ನ ಯೂಸ್ ಮಾಡ್ಬೇಕು ಅನ್ನೋದನ್ನ ನಾವು ಅವರಿಗೆ ಟ್ರೈನಿಂಗ್ ಕೊಡ್ತೀವಿ ಸರ್. ಟ್ರೈನಿಂಗ್ ಕೊಡ್ತೀರಾ? ಖಂಡಿತ ಸರ್. ಈಗ ಯಾರು ಬೇಕಾದ್ರೂ ಬಂದು ನಿಮ್ಮ ಹತ್ರ ಯಾರು ಬೇಕಾದ್ರೂ ಕಟ್ಬೋದು ಸರ್. ಎಂತ ಮೇಸ್ತ್ರಿ ಬೇಕಾದ್ರೂ ಇದರಲ್ಲಿ ಈ ಬ್ಲಾಕ್ ಅಲ್ಲಿ ಕಟ್ಬೋದು ಸರ್. ಖಂಡಿತ. ಅವರಿಗೆ ನಾವು 1 ಗಂಟೆಯಿಂದ 2 ಗಂಟೆಯಲ್ಲಿ ನಾವು ಟ್ರೈನಿಂಗ್ ಕೊಟ್ಬಿಡ್ತೀವಿ. ನೀವೇ ಟ್ರೈನಿಂಗ್ ಕೊಟ್ಟು? ಖಂಡಿತ ಸರ್. 1 ಗಂಟೆಯಿಂದ 2 ಗಂಟೆ ಒಳಗಡೆ ಅವ್ರಿಗೆ ಗೊತ್ತಾಗ್ಬಿಡುತ್ತೆ ಯಾವ ತರ ಕಟ್ಬೇಕು ಅನ್ನೋದು. ಇವೆಲ್ಲ ಯೂಸ್ ಮಾಡೋದು ಸರ್? ಇದೆಲ್ಲ ಯೂಸ್ ಮಾಡೋದು ಸರ್. ನೋಡಿ, ಇದು ಸ್ಪಿರಿಟ್ ಲೆವೆಲ್, ಇದು ಲೆವೆಲ್ ಚೆಕ್ ಮಾಡಕ್ಕೆ ಖಂಡಿತ ಬೇಕೇ ಬೇಕಾಗುತ್ತೆ. ಇದು ಪಟ್ಟಿ ಬ್ಲೇಡ್ಸ್, ಇದು ದಾರ ಅಂದ್ರೆ ಲೈನ್ ವಾಟರ್ ಲೆವೆಲ್ ಚೆಕ್ ಮಾಡೋದಕ್ಕೆ, ಇದು ತೂಗುಂಡು, ಇದು ಬೇಕೇ ಬೇಕಾಗುತ್ತೆ. ಓಕೆ, ಇದು ರಬ್ಬರ್ ಹ್ಯಾಮರ್. ದಿಸ್ ಇಸ್ ಆಲ್ಸೋ ಮೋಸ್ಟ್ ಇಂಪಾರ್ಟೆಂಟ್ ಸರ್. ರಬ್ಬರ್ ಹ್ಯಾಮರ್? ಎಸ್, ರಬ್ಬರ್ ಹ್ಯಾಮರ್ ಸರ್. ಓಕೆ, ಅಂದ್ರೆ ಬ್ಲಾಕ್ಸ್ ಅನ್ನ ಕಟ್ಟುವಾಗ ಹೌದು ಸರ್. ಬ್ಲಾಕ್ ನ ಕಟ್ಟುವಾಗ ನಾವು ಸರಿಪಡಿಸಬೇಕು ಅಂತಂದಾಗ ಸ್ವಲ್ಪ ಆ ಕಡೆ ಜರಿಸ್ಕೋಬೇಕು ಅಂದ್ರೆ ರಬ್ಬರ್ ಹ್ಯಾಮರ್ ನ ಯೂಸ್ ಮಾಡಬೇಕಾಗುತ್ತೆ. ಆಮೇಲೆ ಬ್ರಷಸ್ ಬೇಕಾಗುತ್ತೆ, ಕ್ಲೀನ್ ಮಾಡ್ಕೊಂಡೇ ಇಡಬೇಕು. ಪ್ರತಿ ಬ್ಲಾಕ್ ನೂ ಸಹ ಫಸ್ಟ್ ಕೋರ್ಸ್ ನಾವು ಸಿಮೆಂಟ್ ಹಾಕಿ ಇಟ್ಬಿಡ್ತೀವಿ ಸರ್. ಅದಾದ್ಮೇಲೆ ಯಾವುದೇ ಇಟಿಗೆಗೂ ನಾವು ಸಿಮೆಂಟ್ ಹಾಕೋದಿಲ್ಲ. ಆಗಿದ್ದಾಗ ಆ ಬ್ಲಾಕ್ ನ ತುಂಬಾ ಕ್ಲೀನ್ ಮಾಡಿ ಇಡಬೇಕಾಗುತ್ತೆ ಸರ್. ಇಲ್ಲಾಂದ್ರೆ ಅಲೈನ್ಮೆಂಟ್ ಮಿಸ್ ಮ್ಯಾಚ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಅದನ್ನ ಕರೆಕ್ಟ್ ಆಗಿ ಕಟ್ಟೋದಕ್ಕೆ ನಮಗೆ ಕ್ಲೀನ್ ಮಾಡಿ ಇಡಬೇಕಾಗುತ್ತೆ. ಬ್ರಷ್ ಮತ್ತೆ ಪಟ್ಟಿ ಬ್ಲೇಡ್ಸ್ ಎರಡೂ ಬೇಕಾಗುತ್ತೆ. ಇವೆಲ್ಲ ಸ್ವಲ್ಪ ಎಕ್ಸ್ಪ್ಲೈನ್ ಮಾಡ್ಬೋದಾ ಸರ್? ಎಸ್ ಸರ್, ಖಂಡಿತ ಸರ್. ನೋಡಿ, ನಮ್ಮಲ್ಲಿ ಅವೈಲೇಬಲ್ ಸೈಜಸ್ ಇದೆ. 11 inches by 8 inch by 6 inches. ಓಕೆ, ತದನಂತರದಲ್ಲಿ 6 inch by 6 inch by 6 inch. ಅಂದ್ರೆ ಈಗ 11 by 8 by 6 ಏನಿದೆ ಅದನ್ನ ಲೋಡ್ ಬೇರಿಂಗ್ ಸ್ಟ್ರಕ್ಚರ್ಸ್ ಗೆ ಯೂಸ್ ಮಾಡಬಹುದು. ಮತ್ತೆ ನಾನ್ ಲೋಡ್ ಬೇರಿಂಗ್ ಸಹ ಯೂಸ್ ಮಾಡಬಹುದು ಸರ್. ಇಟ್ ಇಸ್ ಬೆಟರ್, ದಟ್ ಈಸ್ ಆಲ್ಸೋ ಪ್ರಿಫರೇಬಲ್. ಮತ್ತೆ ನಿಮ್ಗೆ ಕಾಲಮ್ ಸ್ಟ್ರಕ್ಚರ್ ಹಾಕೊಂಡಿದ್ದೀರಿ ಅಂತಂದ್ರೆ, ಅಥವಾ ಇಂಡಸ್ಟ್ರಿಯಲ್, ಸ್ಕೂಲ್ಸ್, ಕಾಲೇಜಸ್, ಕಾಂಪೌಂಡ್ಸ್ ಗೆ ಇದಕ್ಕೆಲ್ಲ 6 inches ಬ್ಲಾಕ್ಸ್ ನ ಪ್ರಿಫರ್ ಮಾಡಬಹುದು, ಖಂಡಿತ ಮಾಡಬಹುದು ಸರ್. ಅದಕ್ಕಾಗಿ 11 by 6 by 6 ಬ್ಲಾಕ್ಸ್ ನ ಕೊಡ್ತೇವೆ. ನಂತರ ಅವೆರಡೂ ಬ್ಲಾಕ್ ಅಲ್ಲೂ ಸಹ ಆಫ್ ಬ್ರಿಕ್ ಸಿಗುತ್ತೆ ಸರ್ ನಮ್ಮಲ್ಲಿ. 6 by 8 by 6, ಇನ್ನೊಂದು 6 by 6 by 6. ಅದರಲ್ಲಿ ಹಾಫ್ ಇದು ತಾನೇ ನೀವು ಹೇಳ್ತಾ ಇರೋದು? ಎಸ್, ಇದೆ. ಇದರಲ್ಲಿ ಆಫ್. ಈ ಆಫ್ ಅಲ್ಲೂ 2 ಕಡೆ ಲಾಕಿಂಗ್ ಇರೋದು ಸಿಗುತ್ತೆ, 2 ಕಡೆ ಪ್ಲೇನ್ ಇರೋದು ಸಿಗುತ್ತೆ, ಆಪ್ಷನ್ ಇದೆ. ಮತ್ತೆ ಆಪ್ಷನ್ ಇದೆ. ಆ ತರ ಒಂದು 3-4 ವೆರೈಟಿ ಮಾಡಿದೀವಿ ಸರ್. ಅಡ್ವಾಂಟೇಜಸ್ ಬರ್ದಿದ್ರೆ ಹೇಳ್ಬೋದಾ ಇದನ್ನ ನಮಗೆ? ಸರ್ ನೋಡಿ, ಇಂಟರ್ಲಾಕಿಂಗ್ ಮಡ್ ಬ್ಲಾಕ್, ಸ್ಟೆಬಿಲೈಸ್ ಇಂಟರ್ಲಾಕಿಂಗ್ ಮಡ್ ಬ್ಲಾಕ್ ಅಂತ ತಕ್ಷಣನೇ ಏನಿದ್ರ ಅಡ್ವಾಂಟೇಜ್ ಅಂತ ಕೇಳ್ತಾರೆ ಸರ್. ನನ್ನ ಪ್ರಕಾರ ಇದರಲ್ಲಿ ಮೊದಲನೇ ಅಡ್ವಾಂಟೇಜ್ ಏನು ಅಂತಂದ್ರೆ ಥರ್ಮಲ್ ಕಂಫರ್ಟ್. ಏನದು ಥರ್ಮಲ್ ಕಂಫರ್ಟ್? ಥರ್ಮಲ್ ಕಂಫರ್ಟ್ ಅಂತಂದ್ರೆ ಸರ್, ನೋಡಿ, ಯಾವುದೇ ನಾವು ಕಟ್ಟಡ ನಿರ್ಮಾಣ ಆದ್ಮೇಲೆ ಅದರಲ್ಲಿ ಅದು ಎಷ್ಟು ಡಿಗ್ರಿ ಸೆಲ್ಸಿಯಸ್ ಕಡಿಮೆ ಆಗುತ್ತೆ ಅನ್ನೋದು ಇಂಪಾರ್ಟೆಂಟ್ ಸರ್. ಬಿಸಿಲಿಗೆ ಸರ್. ನೋಡಿ, ಬೇರೆ ಕಟ್ಟಡದಲ್ಲಿ 2 ರಿಂದ 3 ಡಿಗ್ರಿ ಸೆಲ್ಸಿಯಸ್ ಕಡಿಮೆ ಆಗುತ್ತೆ ಸರ್, ಹೊರಗಡೆಗೆ ಮತ್ತೆ ಒಳಗಡೆಗೆ ಕಂಪೇರ್ ಮಾಡಿದಾಗ. ನಮ್ಮ ಇಂಟರ್ಲಾಕಿಂಗ್ ಮಡ್ ಬ್ಲಾಕ್, ಸ್ಟೆಬಿಲೈಸ್ ಇಂಟರ್ಲಾಕಿಂಗ್ ಮಡ್ ಬ್ಲಾಕ್ಸ್ ನ ಯೂಸ್ ಮಾಡಿದ್ರೆ 5 to 6 ಡಿಗ್ರಿ ಸೆಲ್ಸಿಯಸ್ ವರೆಗೂ ಟೆಂಪರೇಚರ್ ರಿಡ್ಯೂಸ್ ಆಗುತ್ತೆ ಸರ್. ಹೌದು ಸರ್, ಡಬಲ್ ಆಗುತ್ತೆ, ಆಲ್ಮೋಸ್ಟ್ ಡಬಲ್. ಹೌದು ಸರ್. ಸೊ ಹಾಗಾಗಿ ದಿಸ್ ಇಸ್ ದ ಫಸ್ಟ್ ಪ್ರಿಯಾರಿಟಿ ಸರ್ ಅಡ್ವಾಂಟೇಜಸ್ ಅಲ್ಲಿ, ಥರ್ಮಲ್ ಕಂಫರ್ಟ್. ಸೆಕೆಂಡ್ ಪ್ರಿಯಾರಿಟಿ ಏನು ಅಂತಂದ್ರೆ, ದಿಸ್ ಇಸ್ ಇಕೋ ಫ್ರೆಂಡ್ಲಿ, ನೈಸರ್ಗಿಕ ಸ್ನೇಹಿ, ಪರಿಸರ ಸ್ನೇಹಿ. ಹೌದು ಸರ್, ಪರಿಸರ ಸ್ನೇಹಿ ಇಟ್ಟಿಗೆ ಸರ್. ಸೊ ಹಾಗಾಗಿ ನಾನು ಇಕೋ ಫ್ರೆಂಡ್ಲಿಗೆ 2ನೇ ಆದ್ಯತೆಯನ್ನ ಕೊಡ್ತೇನೆ ಸರ್. ತದನಂತರದಲ್ಲಿ ಬರುವಂತದ್ದು ಕಾಸ್ಟ್ ಎಫೆಕ್ಟಿವ್ ಸರ್. ಇದು ಹೌದು ಸರ್, ನಾವು ಇಂಟರ್ಲಾಕಿಂಗ್ ಮಡ್ ಬ್ಲಾಕ್ ನ ತೆಗೆದುಕೊಂಡ್ಬಿಡ್ತೇವೆ. ಇದು ನಮಗೆ ಎಷ್ಟು ಉಳಿತಾಯ ಮಾಡುತ್ತೆ, ಎಷ್ಟು ಖರ್ಚು ಮಾಡುತ್ತೆ ಅನ್ನೋದು ಪ್ರಶ್ನೆ ಬಂದೇ ಬರುತ್ತೆ. ಎನಿ ಪ್ರಾಡಕ್ಟ್ ಇರ್ಬೋದು ಸರ್, ಆ ಪ್ರಾಡಕ್ಟ್ ನ ನಾವು ಮಾರ್ಕೆಟ್ ಅಲ್ಲಿ ತಗೊಂಡ್ಬರ್ತಾ ಇದೀವಿ ಅಂತಂದ್ರೆ, ಹೌದು, ಇದು ಗುಣಮಟ್ಟ ಏನೋ ಸರಿಯಾಗಿದೆ, ಆದ್ರೆ ಅದ್ರ ಕಾಸ್ಟ್ ಜಾಸ್ತಿ ಇದೆ ಅಂತಂದ್ರೆ ಯಾಕೆ ಕಟ್ಕೋಬೇಕು ಸರ್? ಖಂಡಿತ ಬೇಡ. ಸೊ ಹಾಗಾಗಿ ಇದು ಕಾಸ್ಟ್ ಎಫೆಕ್ಟಿವ್ ಯಾಕೆ ಆಗುತ್ತೆ ಅಂತಂದ್ರೆ, ಇದಕ್ಕೆ ಪ್ಲಾಸ್ಟಿಂಗ್ ಮಾಡೋ ಅವಶ್ಯಕತೆ ಇರೋದಿಲ್ಲ, ಮಾರ್ಟರ್ ಹಾಕೋ ಅವಶ್ಯಕತೆ ಇರೋದಿಲ್ಲ, ಮತ್ತೆ ಪೇಂಟಿಂಗ್ ಮಾಡೋ ಅವಶ್ಯಕತೆ ಕೂಡ ಇರೋದಿಲ್ಲ. ಪೇಂಟಿಂಗ್ ಬೇಡವಾ? ಇಲ್ಲ ಸರ್, ನಾವು ಸುಮಾರು ಒಂದು 40 ರಿಂದ 50 ಬಿಲ್ಡಿಂಗ್ ಗೆ ಯಾವುದಕ್ಕೂ ಪೇಂಟ್ ಮಾಡಿಲ್ಲ ಸರ್. ಹಂಗೆ ಆಗ್ಬಿಟ್ಟಿದೆ. ಖಂಡಿತ ಸರ್, ಅದನ್ನ ನಾವು ಕೇವಲ ಮಡ್ ಕೋಟಿಂಗ್ ಅಲ್ಲೇ ಫಿನಿಶಿಂಗ್ ಮಾಡಿದೀವಿ ಅಷ್ಟೇ. ಅದಕ್ಕೆ ವಾಟರ್ ಪ್ರೂಫಿಂಗ್ ಕೆಮಿಕಲ್, ಮಡ್ ಅಂಡ್ ಸಿಮೆಂಟ್ ನ ಮಿಕ್ಸ್ ಮಾಡ್ಬಿಟ್ಟು ನಾವು ಒಂದು ಕೋಟ್ ಮಾಡಿದೀವಿ ಅಷ್ಟೇ, ಪೇಂಟಿಂಗ್ ಸಹ ಮಾಡಿಲ್ಲ.
ಸೂಪರ್ ಸರ್, ಇದು ಕಾಸ್ಟ್ ಎಫೆಕ್ಟಿವ್ ಹಂಗಾದ್ರೆ. ಖಂಡಿತ ಕಾಸ್ಟ್ ಎಫೆಕ್ಟಿವ್ ಸರ್. ಆಮೇಲೆ ಕಾರ್ನರ್ ಅಲ್ಲಿ ಪ್ಲಾಸ್ಟಿಂಗ್ ಬೇಕಾಗಲ್ಲ, ಪಿಲ್ಲರ್ಸ್ ಬೇಕಾಗೋದಿಲ್ಲ. ಹೌದೌದು. ಸೊ ಈಸಿ ಟು ಡೂ ಸರ್ ಆಕ್ಚುಲಿ ಸರ್. ನಂತರದಲ್ಲಿ ಅಕ್ಯುರೇಟ್ ಅಂಡ್ ಸಿಂಪಲ್. ಇದು ಬ್ಲಾಕ್ಸ್ ಏನಿದೆ ನಮ್ದು ತುಂಬಾ ಅಕ್ಯುರೇಟ್ ಬರುತ್ತೆ ಸರ್. ವಿಡ್ತ್ ಮತ್ತೆ ಹೈಟ್ ಯಾವ್ದ್ರಲ್ಲೂ ವೇರಿಯೇಷನ್ಸ್ ಆಗೋದಿಲ್ಲ ಸರ್. ಲೆಂತ್ ಅಲ್ಲಿ ವೇರಿಯೇಷನ್ ಆಗ್ಬೋದು, ಒಂದು 1/2 to 1 inches ಲೆಂತ್ ಅಲ್ಲಿ ವೇರಿಯೇಷನ್ ಆಗುತ್ತೆ. ಈ ಸಿಂಪಲ್ ಟು ಕನ್ಸ್ಟ್ರಕ್ಟ್ ಸರ್. ನೋಡಿ ಇಲ್ಲೇ ಕಟ್ಟಿದೀವಿ ನೋಡಿ, ಈ ತರ ಒಂದಕ್ಕೊಂದು ಲಾಕ್ ಮಾಡ್ಕೊಂಡು ಹೋದ್ರೆ ಆಯ್ತು ಸರ್, ಅಷ್ಟೇ ಅಲ್ವಾ ಇದು? ಓಕೆನಾ. ತದನಂತರದಲ್ಲಿ ನೋ ಕ್ಯೂರಿಂಗ್. ನೋಡಿ ಸರ್, ಕ್ಯೂರಿಂಗಿಗೆ ಅಂತ ಬಂದಾಗ ನಾವು ಯಾವ್ದೇ ಇಟಿಗೆ ತಗೊಳ್ಳಿ, ನಾವು ಕಟ್ಟಬೇಕು, ಅದಕ್ಕೆ ಸಿಮೆಂಟ್ ಹಾಕಿ ಕಟ್ತೇವೆ, ಅದಕ್ಕೆ ಪ್ಲಾಸ್ಟಿಂಗ್ ಮಾಡ್ತೇವೆ. ಓನರೇ ಹೋಗ್ಬಿಟ್ಟು ಕ್ಯೂರಿಂಗ್ ಮಾಡ್ಬೇಕಾಗತ್ತೆ, ಮೇಸ್ತ್ರಿ ಹೋಗಿಲ್ಲ ಅಂತಂದ್ರೆ ಅಷ್ಟೆಲ್ಲ ತಲೆಬೇನೆ ಇರುತ್ತೆ ಸರ್. ನಮ್ ಇಟಿಗೆಯಲ್ಲಿ ಏನು ಅಂತಂದ್ರೆ, ನೀವು ಇಟಿಗೆ ತಗೊಂಡ್ರೆ ಕ್ಯೂರಿಂಗ್ ಮಾಡೋ ಅವಶ್ಯಕತೆನೇ ಇರೋದಿಲ್ಲ ಸರ್. ಪೇಂಟಿಂಗ್ ಅವಾಯ್ಡೆಡ್. ಪೇಂಟಿಂಗ್ ಅವಾಯ್ಡೆಡ್ ಏನಂತಂದ್ರೆ ಪೇಂಟಿಂಗ್ ಮಾಡೋ ಅವಶ್ಯಕತೆನೂ ಇರೋದಿಲ್ಲ ಸರ್. ಯಾವಾಗಲೇ ಹೇಳಿದ್ರಲ್ಲ ಸರ್, ಪೇಂಟಿಂಗ್ ಮಾಡೋ ಅವಶ್ಯಕತೆನೂ ಇರೋದಿಲ್ಲ ಅದು ಸಹ. ಆಮೇಲೆ ಫಾಸ್ಟರ್ ಕನ್ಸ್ಟ್ರಕ್ಷನ್. ನೋಡಿ ಫಾಸ್ಟರ್ ಕನ್ಸ್ಟ್ರಕ್ಷನ್ ಇನ್ ಎನಿ ಕನ್ಸ್ಟ್ರಕ್ಷನ್ ಸರ್. ಯಾವುದೇ ಕನ್ಸ್ಟ್ರಕ್ಷನ್ ತಗೊಂಡ್ರು ಇದು ಬೆಟರ್ ದೆನ್ ಎನಿ ಅದರ್ ಕನ್ಸ್ಟ್ರಕ್ಷನ್ ಸರ್. ಆದ್ರೆ ಗೊತ್ತಿರ್ಬೇಕಷ್ಟೇ ಸರ್. ಕೆಲಸ ಗೊತ್ತಿತ್ತು ಅಂತಂದ್ರೆ ಬೇಗ ಆಗುತ್ತೆ ಸರ್, ಬೇಗ ಆಗ್ಬಿಡುತ್ತೆ. ಆಮೇಲೆ ಈ ಕಡೆ ಎಲ್ಲ ಒಂದಿಷ್ಟು ಫೋಟೋಸ್ಗಳು ಸರ್. ಇದು ಫೋಟೋಸ್ ಇದೆ ಅಂದ್ರೆ ನಾವು ಮಾಡಿದ ಪ್ರಾಜೆಕ್ಟ್ಸ್ ಕೆಲವೊಂದು ಫೋಟೋಸ್ ಇದೆ. ಹೇಳ್ಬೋದಾ ಏನೇನ್ ಮಾಡಿದೀರಾ? ಖಂಡಿತ ಸರ್. ಓಕೆ, ನೋಡಿ ಇದು ನೆಲಮಂಗಲದಲ್ಲಿ ಆಗಿರತಕ್ಕಂತ ಪ್ರಾಜೆಕ್ಟ್. ಓಕೆ, ಇದನ್ನ ನಾವು ಪೇಂಟ್ ಮಾಡಿದ್ದೇವೆ. ಓಕೆ, ಇದೊಂದು ಪ್ರಾಜೆಕ್ಟ್, ಇದೊಂದು ಪ್ರಾಜೆಕ್ಟ್ ಗೆ ಕೊಟ್ಟಿದ್ದೇವೆ. ಓಕೆ, ಹೋಟೆಲ್ ಇದು ಆಕ್ಚುಲಿ. ಓಕೆ, ಆಮೇಲೆ ಇದೊಂದು 3D ಡಿಸೈನ್ ಮಾಡಿಸಿದ್ದು ಸರ್ ಆಕ್ಚುಲಿ. ಯಾವ ತರ ಬರಬಹುದು, ಯಾವ ತರ ಬರ್ಬೋದು ಅನ್ನೋದಕ್ಕೆ ಇದೊಂದು 3D ಡಿಸೈನ್ ನಮ್ ಬ್ಲಾಕ್ ಅಲ್ಲಿ ಮಾಡಿದ್ದು. ಆಮೇಲೆ ಇದೊಂದು ಫಾರ್ಮ್ ಹೌಸ್ ಗೆ ಕೊಟ್ಟಿದ್ದು ಸರ್ ಬ್ಲಾಕ್ಸ್. ಓಕೆ, ಇದಕ್ಕೂ ನೋಡಿ ಪೇಂಟಿಂಗ್ ಪ್ಲಾಸ್ಟಿಂಗ್ ಯಾವ್ದು ಮಾಡಿಲ್ಲ ಸರ್ ಈ ಬ್ಲಾಕ್ ಗೆ. ಓಕೆ, ಇದು ಇಸ್ಕಾನ್ ಟೆಂಪಲ್ ಪ್ರಾಜೆಕ್ಟ್ ಕೊಟ್ಟಿದ್ದು ಸರ್ ನಾವು. ಇಸ್ಕಾನ್ ಟೆಂಪಲ್ ಕಂಪ್ಲೀಟ್ ಪ್ರಾಜೆಕ್ಟ್ ನಾವು ಮಡ್ ಬ್ಲಾಕ್ ಅಲ್ಲೇ ಕಟ್ಟಿರೋದು ಸರ್. ಆ ಪ್ರಾಜೆಕ್ಟ್ ಕೊಟ್ಟಿದ್ದು. ಇದು 3D ಡಿಸೈನ್. ಡಿಸೈನ್ ಇದು ಇನ್ನ ಅಂಡರ್ ಕನ್ಸ್ಟ್ರಕ್ಷನ್ ಸರ್ ಆಕ್ಚುಲಿ, ನಡೀತಾ ಇದೆ. ಎಸ್ ಸರ್.